ಸಿಲಿಕಾನ್ ಸಿಟಿಯಲ್ಲಿ ಏನು ಪ್ರಮುಖವಾಗಿ ಬೆಳಗ್ಗೆದ್ದು ಹೋಗಬೇಕು ಅಂತ ಹೇಳಿದರೆ ವಾಹನ ಸವಾರರಿಗೆ ರಸ್ತೆಯ ಟ್ರಾಫಿಕ್ ಸಮಸ್ಯೆ ಕಾಡ್ತಾ ಇದೆ. ಪ್ರಮುಖವಾಗಿ ನಾನೀಗ ಭದ್ರಪ್ಪ ಲೇಔಟ್ ಭಾಗದಲ್ಲಿದ್ದೀನಿ. ಈ ಒಂದು ಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಉದ್ದಗಲಕ್ಕೂ ಕೂಡ ಗಂಟೆಗಟ್ಟಲೆಯಿಂದ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಪ್ರಮುಖ ಕಾರಣ ಆಗಿರುವಂಥದ್ದು. ಒಂದೆಡೆ ಹೆಬ್ಬಳದಿಂದ ಯಶವಂತಪುರ ಆಗಿರ್ಬೋದು, ಮೇಕ್ರಿ ಸರ್ಕಲ್ ಆಗಿರ್ಬೋದು, ಈ ಭಾಗಕ್ಕೆ ಬರುವಂಥ ವಾಹನಗಳಾಗಿರ್ಬೋದು, ಮತ್ತು ಈ ಭಾಗದಿಂದ ಯಶವಂತಪುರ ಭಾಗದಿಂದ ಭದ್ರಪ್ಪ ಲೇಔಟ್ ಕಡೆಗೆ ಹೋಗುವಂಥ ವಾಹನಗಳಾಗಿರ್ಬೋದು, ಈ ಒಂದು ರಸ್ತೆಯಲ್ಲೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ರೈಲ್ವೆ ಟ್ರ್ಯಾಕ್ ಇರೋದ್ರಿಂದಾಗಿ ರೈಲುಗಳು ಬರುವಂಥ ಸಂದರ್ಭದಲ್ಲಿ ಗೇಟನ್ನು ಹಾಕಲಾಗುತ್ತೆ. ಮತ್ತು ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆ ತುಂಬ ಕಿರಿದಾಗಿರೋದ್ರಿಂದಾಗಿ ಘನ ವಾಹನಗಳು ಮತ್ತು ದ್ವಿಚಕ್ರ ವಾಹನಗಳು ಹೋಗೋದಕ್ಕೆ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದರೆ ಗಂಟೆಗಟ್ಟಲೆ ಕಾಯುವಂಥ ಸಮಸ್ಯೆ ನಿರ್ಮಾಣ ಆಗ್ತಾ ಇದೆ. ಪ್ರಮುಖವಾಗಿ ನಗರದ ಎಲ್ಲ ಭಾಗದಲ್ಲಿ ಒಂದಿಷ್ಟು ಟ್ರಾಫಿಕ್ನ ಸಮಸ್ಯೆ ಇದ್ದರೆ ಈ ಒಂದು ಭಾಗದಲ್ಲಿ ಅತಿರೇಕವಾಗ್ತಾ ಇದೆ. ಗಂಟೆಗಟ್ಟಲೆ ವಾಹನ ಸವಾರರು ನಿಲ್ಲುವಂಥ ಕೆಲಸ ಆಗಿದೆ. ಇನ್ನು ಆ ಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಟ್ರಾಫಿಕ್ ಪೊಲೀಸರು ವಾಹನ ಸವಾರರನ್ನು ನಿಲ್ಲಿಸುವಂಥದ್ದು ಮತ್ತು ಟ್ರಾಫಿಕನ್ನು ಕ್ಲಿಯರ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೊಂದು BBMP ಮತ್ತು ಸಂಚಾರಿ ಪೊಲೀಸರು ಸೇರಿ ಯಾವುದಾದ್ರೂ ಒಂದು ಹೊಸ ಪ್ರಯೋಗಗಳನ್ನ ಮಾಡಿದರೆ ಮಾತ್ರ ಇದಕ್ಕೆ ಪರಿಹಾರ ಅಂತ ಹೇಳ್ಬೋದು. ಆಟೋ ಚಾಲಕರಿದ್ದರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಬೆಳಗ್ಗೆ ಆದರೆ ಟ್ರಾಫಿಕ್ಕು, ಈ ರೋಡಲ್ಲಿ ಟ್ರಾಫಿಕ್ ಸಮಸ್ಯೆ ಹೇಗಿರುತ್ತೆ? ಡೈಲಿ ಬೆಳಗ್ಗೆ ಸಾಯಂಕಾಲ ಇದ್ದಿದ್ದೆ ಗೋಳು ಸರ್, ಏನು ಮಾಡೋಕ್ಕಾಗಲ್ಲ. 1 ಅವರ್ ಬೇಕು, ಒಂದು ಗೇಟ್ ಹೋದರೆ 1 ಅವರ್ ಬೇಕು. ಏನು ಮಾಡೋಕ್ಕಾಗತ್ತೆ? ದುಡಿಲಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ವೇ? ಹೋಗಲೇಬೇಕು, ಟ್ರಾಫಿಕ್ ಇದ್ರೂ ಹೋಗಲೇಬೇಕು, ಟ್ರಾಫಿಕ್ ಇಲ್ಲ ಅಂದರೆ ಹೋಗಲೇಬೇಕು. ಎಷ್ಟು ಗಂಟೆ ಮನೆ ಬಿಟ್ಟರೆ ಎಲ್ಲೋ ಹೋಗ್ಬೇಕು? ಇವಾಗ ನಾವು ನಾಗಶೆಟ್ಟಳ್ಳಿಗೆ ಹೋಗ್ಬೇಕು, ಅರ್ಧ ಗಂಟೆ ಬೇಕು ಹೋಗೋಕ್ಕೆ. ತಿರ್ಗಾ ಸ್ಕೂಲ್ ಮಕ್ಕಳು ಕರ್ಕೊಂಬರ್ಬೇಕಾದ್ರೆ 1 ಅವರ್ ಬೇಕು. ಗೇಟ್ ಹಾಕಿದ್ರೆ ಹಿಂದಿಂದೆ ಗೂಡ್ಸ್ಗಳು ಟ್ರೈನ್ಗಳು ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ಗೇಟ್ ಹಾಕಿದ್ದು ತೆಗೆದಿದ್ದು ಈ ರೋಡ್ ಸವಾಸನೆ ಬೇಡ ಅನಿಸ್ಬಿಟ್ಟದೆ. ಒಂದೆಡೆ ಈ ರಸ್ತೆಯ ಸಹವಾಸ ಬೇಡ ಅಂತ ಹೇಳಿ ವಾಹನ ಸವಾರರು ಹೇಳ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ರಸ್ತೆ ತುಂಬೆಲ್ಲ ವಾಹನ ಇದೆ. ಅದೇ ರೀತಿಯಾಗಿ ಕಿಲೋಮೀಟರ್ ಗಟ್ಟಲೆ ಕೂಡ ಜಾಮ್ ಆಗಿ ನಿಂತಿರುವಂಥದ್ದು. ದ್ವಿಚಕ್ರ ಸವಾರರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಬೆಳಿಗ್ಗೆ ಆದರೆ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ, ಅದರಲ್ಲೂ ಈ ರಸ್ತೆಯಲ್ಲಂತೂ ಓಡಾಡೋಕ್ಕೆ ಆಗ್ತಾ ಇಲ್ಲ. ಈ ಭದ್ರಪ್ಪ ಲೇಔಟ್ ರಿಂಗ್ ರೋಡ್ನ ಸಮಸ್ಯೆಗಳು ಏನು ಅಂತ? ಬೆಂಗಳೂರಲ್ಲಿ ಜಾಬ್ ಟೆನ್ಷನ್ಗಿಂತ ಫ್ಯಾಮಿಲಿ ಟೆನ್ಷನ್ಗಿಂತ ಟ್ರಾಫಿಕ್ ಟೆನ್ಷನ್ ತುಂಬ ಜಾಸ್ತಿ ಆಗಿದೆ. ಟ್ರಾಫಿಕ್ ಜೊತೆ ಆಟಾಡೋದು ಕಲ್ತ್ಕೊಂಡ್ಬಿಟ್ರೆ ಬೆಂಗಳೂರಲ್ಲಿ ಬದುಕ್ಬೋದು. ಬೆಂಗಳೂರಲ್ಲಿ ಇರಬೇಕಂದ್ರೆ ಟ್ರಾಫಿಕ್ ಜೊತೆ ಬದುಕಂಗೆ ಆಗ್ಬಿಟ್ಟಿದೆ. ಸರ್, ಎಷ್ಟು ಗಂಟೆ ಮನೆ ಬಿಟ್ಟರೆ ಎಷ್ಟೊತ್ತಾಗುತ್ತೆ? ಮಿನಿಮಮ್ ನನಗೆ ಡೈಲಿ ಟ್ರಾವೆಲಿಂಗ್ ಟೈಮು 2 ಅವರ್ಸ್ ಆಗುತ್ತೆ, ಪ್ಲಸ್ ಅಡಿಷ್ನಲ್ ಅದು ಜಾಬ್ ಅವರ್ಸು. ಆ್ಯಸ್ ವೆಲ್ ಆಸ್ ಸರ್, ವಾಹನಗಳ ಫ್ಯೂಲ್ ಕನ್ಸಂಪ್ಷನ್ ಹೇಗಿರುತ್ತೆ ಅಂತ? ಫ್ಯೂಯಲ್ ಕನ್ಸಂಪ್ಷನು ಪ್ರಾಬ್ಲಮ್ ಇದೆ. ಜಾಸ್ತಿ ಟ್ರಾಫಿಕಲ್ಲಿರೋದ್ರಿಂದ ಒಂದು 20-30% ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿನೇ ಆಗ್ತಾಯಿದೆ. ಇದಿಷ್ಟು ಪ್ರಯಾಣಿಕರು ಹೇಳ್ತಾ ಇರುವಂಥ ಮಾತು. ಪ್ರಮುಖವಾಗಿ ಈ ಒಂದು ಭದ್ರಪ್ಪ ರಿಂಗ್ ರೋಡ್ ಏನಿದೆ, ಈ ಒಂದು ರಿಂಗ್ ರೋಡ್ನಲ್ಲಿ ವಾಹನ ಸವಾರರಿಗೆ ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು. ಒಂದೆಡೆ ಸಂಚಾರಿ ಪೊಲೀಸರು ದಿನನಿತ್ಯ ಬಂದು ಪೀಕ್ ಅವರ್ಸ್ನಲ್ಲಿ ಇಲ್ಲಿ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದರೂ ಕೂಡ ಯಾವುದೇ ರೀತಿಯಾದಂಥ ಉಪಯೋಗ ಆಗ್ತಾ ಇಲ್ಲ. ಒಂದೆಡೆ ರೈಲ್ವೆ ಜಂಕ್ಷನ್ ಇದೆ, ಮತ್ತೆ ಒಂದು ಕಡೆಯಲ್ಲಿ 4 ಭಾಗದಿಂದ ವಾಹನಗಳು ಬರೋದ್ರಿಂದಾಗಿ ದಿನನಿತ್ಯ ಪೊಲೀಸರಿಗೆ ಮತ್ತು ವಾಹನ ಸವಾರರಿಗೆ ಕೂಡ ಇದು ಸಮಸ್ಯೆಯಾಗಿ ಪರಿಣಮಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.